ನಿಖೇತ್ ನನ್ನ ಪಾಯಿಂಟ್ ಏನಿದೆ ಇದರಲ್ಲಿ ಸಾಕಾ ಗ್ಯಾರಂಟಿ ಸಾಕಾ ಆಯಿತು. ದೇಶದಲ್ಲಿ ಗ್ಯಾರಂಟಿ ಬರ್ತಾ ಇದೆ, ತಲಾ ಆದಾಯ ನಮ್ದು ಇನ್ಕ್ರೀಸ್ ಆಗಿದೆ. ತಲಾ ಆದಾಯ ಗ್ಯಾರಂಟಿಗಳಿಂದಾನೇ ಬಂತು ಅಥವಾ ಪರ್ಚೇಸಿಂಗ್ ಪವರ್, ಒಬ್ಬ ಮನುಷ್ಯನ ಕೊಂಡುಕೊಳ್ಳುವ ಸಾಮರ್ಥ್ಯ ವೃದ್ಧಿಯಾಗಿಯೇ ಅವನು ಇನ್ವೆಸ್ಟು ಮಾಡ್ತಿರ್ಬೋದು, ಸಣ್ಣ ಪುಟ್ಟ ಅಂಗಡಿ ವ್ಯಾಪಾರ ಮಾಡ್ತಿರಬಹುದು. ಆಗಲೇ ನೀವು ಹೇಳ್ತಾ ಇದ್ದರೆ ಅವನಿಗೆ ಸಾಲ ತೆಗೆದುಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಆಗಿರಬಹುದು, ಅವನು ಸಿಗುತ್ತೆ ಬಿಡಪ್ಪ ಅಂಥೇಳಿ ಒಂದು ಕಾನ್ಫಿಡೆನ್ಸು. ಅಟ್ ದ ಸೇಮ್ ಟೈಮ್ ಸಿಟಿಲಿ ಒಂದು ಮಗ ದುಡಿತಾ ಇರ್ತಾನೆ, ಸಿಟಿಲಿರ್ತಾನೆ, ಒಂದು 20,000 ದುಡಿತಿರ್ತಾನೆ. ಸಿಟಿಲಿ ಬಾಡಿಗೆನೇ 10,000 ಇರುತ್ತೆ. ಅವನ ರೇಷನ್ನು, ಅವನ ಓಡಾಟ, ಪೆಟ್ರೋಲು, ಡೀಸೆಲ್ಲು 20,000 ಆಗಿಬಿಡ್ಬಹುದು. ಅಮ್ಮನಿಗೇನೋ ಕಳಿಸ್ಬೇಕು ಅಂತ ಅಂದ್ಕೋತಾನೆ, ಆಸೆ ಇದೆ, ಆಗ್ತಿಲ್ಲ. ಒಂದು 15,000 ಸಂಬಳ ಇದೆ, ಪಿ ಜಿಗೇನೆ 6,000 7,000 ಕಟ್ತಾರೆ, ಅನೇಕರು ಕಟ್ತಾರೆ. ಓಡಾಟಕ್ಕೆ ಒಂದು 2,000. ಇನ್ನು ಸಣ್ಣ ಪುಟ್ಟ ಖರೀದಿ, ಸಣ್ಣ ಪುಟ್ಟ ನಾನೇನೋ ಒಂದೇನೋ ತಿನ್ನಬೇಕು ಅಂದ್ಕೊಂಡ್ರು ಕೂಡ ಅವ್ರದ್ದು ಮುಗಿದೋಯ್ತು 15,000. ಸೊ ಪರಿಸ್ಥಿತಿ ಹೀಗಿದ್ದಾಗ ಅಮ್ಮನಿಗೆ ನನಗೆ ಚಿಂತೆ ಇಲ್ಲಪ್ಪ, 2,000 ಬಂದರೆ ಹಳ್ಳಿ ಭಾಗದಲ್ಲಿ ಒಂದು ರೇಷನ್ ಬರುತ್ತೆ, ವಿದ್ಯುತ್ ಬಿಲ್ ಕಟ್ಟಂಗಿಲ್ಲ ಅಮ್ಮ, ನೀರಿನ ಬಿಲ್ ಇರಲ್ಲ, ಅಲ್ಲಿ ಆ ಭಾಗಗಳಲ್ಲಿ ಇರಲ್ಲ. ಅದೊಂದು ಸೇಫ್ಟಿ ಅಂತ ಬಂದಾಗ ಇವನ್ಗೆ ಉಳಿಸೋ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಉದ್ಯೋಗ ಕೊಡೋ ಬಾಪ್ತೆ ಬಿಟ್ಬಿಟ್ರ ನೀವು, ಉದ್ಯೋಗ ಕೊಡ್ತಕ್ಕಂಥ ವಿಚಾರ ಕೂಡ ಅಷ್ಟೇ ಇಂಪಾರ್ಟೆಂಟು. ನಾನು ಮೀನನ್ನು ತಂದು ನಿಮಗೆ ಕೊಡೋಕ್ಕೂ ಮೀನು ಹಿಡಿಯೋದು ಕಲಿಸೋಕ್ಕೂ ಬಹಳ ವ್ಯತ್ಯಾಸ ಇದೆ. ಉದ್ಯೋಗ ಎನ್ನುವುದು ಮೀನು ಹಿಡಿಯೋದು ಕಲಿಸುವಂಥದ್ದು. ಇದು ಯಾವುದೇ ಪಾರ್ಟಿ ಗ್ಯಾರಂಟಿ ಕೊಟ್ಟರು ನಾನು ಇದೇ ಬಾದು, ಹಾಗಂತ ನಾನು ಗ್ಯಾರಂಟಿ ವಿರೋಧಿನ ಅಲ್ಲ. ಈ ಥರ ಸಮಕ್ಕೆ ನೀವೇನಾದರೂ ಮಾಡ್ತಾ ಇದ್ದೀರಾ, ಅಥವಾ ಗ್ಯಾರಂಟಿ ಕೊಟ್ಟಿದ್ದೀನಿ 3 ಬೈ ಎಲೆಕ್ಷನ್ ಗೆದ್ದುಬಿಟ್ಟೆ ನಾನು, ಇನ್ನೇನು ಅಷ್ಟು ಅವಶ್ಯಕತೆ ಇಲ್ಲ, ಈ ಒಂದು ಮೂಡಲ್ಲಿ ನಿಮ್ಮ ಪಾರ್ಟಿ ಹೋಗ್ತಿದೆಯಾ? ಇಲ್ಲ, ಖಂಡಿತ ಇಲ್ಲ ಸರ್. ಯಾಕೆಂದರೆ ಸಾಮಾನ್ಯವಾಗಿ ನಮ್ಮ ಪಾರ್ಟಿ ಮೇಲೆ BJP ಇರ್ಬೋದು, ಬೇರೆ ಬೇರೆಯವರೆಲ್ಲರೂ ಒಂದು ಆರೋಪ ಮಾಡ್ತಾರೆ, ಏನು ಅಂತ ಗ್ಯಾರಂಟಿ ಕೊಟ್ಬಿಟ್ರೂ ಅಭಿವೃದ್ಧಿ ಆಗ್ತಾ ಇಲ್ಲ, ಗ್ಯಾರಂಟಿ ಕೊಟ್ಬಿಟ್ರೂ ಅಭಿವೃದ್ಧಿ ಆಗ್ತಾ ಇಲ್ಲ. ಇಫ್ ಯು ಸಿ ದ ಬಜೆಟ್ ಆಫ್ ದ ಕರ್ನಾಟಕ ಎಷ್ಟು ಸರ್, 4,09,000 ಚಿಲ್ಲರೆ ಕೋಟಿ ಕರ್ನಾಟಕ ರಾಜ್ಯದ ಬಜೆಟ್ ಇದೆ. ಈ 4,09,000 ಚಿಲ್ಲರೆ ಕೋಟಿ ಕರ್ನಾಟಕ ರಾಜ್ಯದ ಬಜೆಟಲ್ಲಿ ಅಭಿವೃದ್ಧಿಗಾಗಿ ನಾವು ಕೊಟ್ಟಿರೋಷ್ಟು ಹಣ ಎಷ್ಟು? 83,000 ಚಿಲ್ಲರೆ ಕೋಟಿ ಹಣನ ಸಿದ್ದರಾಮಯ್ಯನವರು ಅಭಿವೃದ್ಧಿಗಾಗಿ ಕೊಟ್ಟಿದ್ದಾರೆ. ನೀವು ಇವತ್ತು ನಾವು ತಲಾ ಆದಾಯವನ್ನು ನಾವು ನೋಡ್ತಾ ಇದ್ದೀವಿ, ಇಡೀ ದೇಶಕ್ಕೆ ನಾವು ನಂಬರ್ 1 ಅಂತ. ಅಭಿವೃದ್ಧಿಗಾಗಿ ಖರ್ಚು ಮಾಡ್ತಿರುವಂತಹ ರಾಜ್ಯ ಸರ್ಕಾರಗಳ ಪಟ್ಟಿಯನ್ನು ತಗೊಂಡ್ರೆ ಉತ್ತರ ಪ್ರದೇಶ ಬಿಡಿ, ಅವರು ಕೇಂದ್ರ ಸರ್ಕಾರದಿಂದ ಪೈಪ್ಲೈನ್ ಖರೀದಿಸ್ತಿದ್ದಾರೆ, ಅವರು ಉತ್ಪತ್ತಿ ಮಾಡ್ತಿರೋದಲ್ಲ. ನಮಗೆ ಕೇಂದ್ರ ಸರ್ಕಾರದಿಂದ ನಮ್ಮ ಪಾಲಿನ ಟ್ಯಾಕ್ಸ್ ಹಣವನ್ನು ಕೊಡದೇ ಇದ್ದ ನಂತರವೂ ಕೂಡ ಅಭಿವೃದ್ಧಿಗೆ ಅತಿ ಹೆಚ್ಚು ಹಣವನ್ನು ಕೊಡ್ತಿರುವಂತಹ ದೇಶದ 2ನೇ ರಾಜ್ಯ ಅದು ಕರ್ನಾಟಕವೇ. ನಾವು ಪ್ರಶ್ನೆ ಕೇಳೋಣ, ಹಿಂದೆ ಯಡಿಯೂರಪ್ಪನವ್ರು ಇದ್ರಲ್ಲ, ಹಿಂದೆ ಬೊಮ್ಮಾಯಿ ಇದ್ರಲ್ಲ, ಹಿಂದೆ ಕುಮಾರಣ್ಣ ಇದ್ರಲ್ಲ, BJP ಸರ್ಕಾರಗಳೆಲ್ಲ ಇದ್ದಾಗ ಇವ್ರು ಯಾವ ಗ್ಯಾರಂಟಿಯನ್ನು ಕೊಡ್ತಾ ಇರಲಿಲ್ಲ. ಹಾಗಾದ್ರೆ ಅಭಿವೃದ್ಧಿಗೆ ಅವ್ರು ಎಷ್ಟು ಹಣ ಕೊಟ್ಟಿದ್ರು ಕೇಳಿದ್ರೆ, ಅವ್ರು ಅಭಿವೃದ್ಧಿಗಾಗಿ ಕೊಟ್ಟ ಹಣ ಏನಿಲ್ಲ. ನಾವು ಇವತ್ತಿಗೆ ಹೋಲಿಸಿದ್ರೆ ಅದು ಲೆಕ್ಕಕ್ಕೆ ಬರೋದಿಲ್ಲ. ನಾವು ಇವತ್ತು ಇಡೀ ದೇಶದಲ್ಲಿ ಅಭಿವೃದ್ಧಿಗಾಗಿ ಹಣ ಕೊಡ್ತಿರುವಂತ ರಾಜ್ಯಗಳಲ್ಲಿ ಕೂಡ ಪ್ರಮುಖ ಸಾಲಲ್ಲಿ ನಿಂತ್ಕೊಂಡಿದ್ದೀವಿ. ಮಾತ್ರ ಅಲ್ಲ, ಹಲವಾರು ಯೋಜನೆಗಳು ಬರ್ತಾ ಇದಾವೆ ಸರ್. ಕರ್ನಾಟಕ ಇವತ್ತು ಅನೇಕ ವಿಚಾರಗಳಲ್ಲಿ ನಂಬರ್ 1 ಆಗಿದೆ. ಉದಾಹರಣೆಗೆ ಕುಸುಂಬಿ ಯೋಜನೆ, ನಾನು ಕೇಳಿ ಶಾಕ್ ಆದೆ. ನಾನು ಏನು ಅಂತಂದ್ರೆ, ಕರ್ನಾಟಕದಲ್ಲಿ ಓಡ್ತಾ ಇರುವಂತಹ ಪಂಪ್ ಸೆಟ್ಗಳು, ರೈತರು ಪಂಪ್ ಸೆಟ್ಗಳನ್ನು ಹಾಕೊಂಡಿದ್ದಾರೆ. ಅದರೊಳಗೆ 4 ಲಕ್ಷ ಪಂಪ್ ಸೆಟ್ ಇದ್ದಾರೆ, 4,24,000 ಚಿಲ್ಲರೆ ಪಂಪ್ ಸೆಟ್ ಇದ್ರೆ 2 ಲಕ್ಷ ಪಂಪ್ ಸೆಟ್ ಅದು ಅನಧಿಕೃತವಾಗಿ ಓಡ್ತಾ ಇದ್ದಾವೆ. ಅದೆಲ್ಲವನ್ನು ಅಧಿಕೃತಗೊಳಿಸ್ತೀವಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಇವತ್ತು. ಹೆಂಗೆ ಅಂತಂದ್ರೆ, ಅದೆಲ್ಲದಕ್ಕೂ ಕೂಡ ಕುಸುಂಬಿ ಯೋಜನೆ ಜಾರಿ ಮಾಡ್ತೀವಿ, ರೈತರು ಪ್ರೊಡಕ್ಷನ್ ಜಾಸ್ತಿ ಮಾಡ್ಲಿ ಅಂತ. ಎಲ್ಲರಿಗೂ ಸರ್ಕಾರವೇ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕೃಷಿ ಮಾಡೋದು ಕುಸುಂಬಿ ಯೋಜನೆಯಲ್ಲಿ ನಾನು ಹೇಳ್ತೇನೆ, ಕೇಂದ್ರ ಸರ್ಕಾರ ಅನುದಾನ ಬಂದಿದ್ದೆಲ್ಲ ಪೇಮೆಂಟ್ ಆಗ್ತಾ ಇದೆ ಗುತ್ತಿಗೆದಾರರಿಗೆ ಕೊಡುವಂತ ಪಂಪ್ ಸೆಟ್ಗೆ. ರಾಜ್ಯ ಸರ್ಕಾರದಿಂದ ಇನ್ನೂ ಇವ್ರು ಹೇಳಿದ್ರು ಕೇಂದ್ರ ಸರ್ಕಾರದ ಎಷ್ಟು ಅಂತ. ನಾನು ಕೇಳ್ತಿದ್ದೆ ಅವ್ರಿಗೆ, BJP ಅವರು ಹೇಳಿ ಕೇಂದ್ರ ಸರ್ಕಾರದ ಎಷ್ಟು ಅಂತ. ಅವರು ಇವತ್ತು ಜಲ್ ಜೀವನ್ ಮಿಷನ್ ಅಂತಾರೆ, ಅವ್ರು ಪಾಲ್ ಹೇಳಲ್ಲ. ಪ್ರಧಾನ ಮಂತ್ರಿ ಜಲ್ ಜೀವನ್ ಮಿಷನ್ ನಾವು ಅರ್ಧದಷ್ಟು ದುಡ್ಡು ಕೊಡ್ತೀವಿ, ಅದನ್ನ ಹೇಳೋದೇ ಇಲ್ಲ. ಇವತ್ತು ನೀವು ಹೇಳಿದಂತ ಕುಸುಮ ಕೇಂದ್ರ ಸರ್ಕಾರದ ಪಾಲಿಷ್ಟು ಅಂತಂದ್ರು, ಕೇಂದ್ರ ಸರ್ಕಾರ ಕೊಡೋದು ಕೇವಲ 30% ಮಾತ್ರ. ಕರ್ನಾಟಕ ರಾಜ್ಯ ಸರ್ಕಾರ 40% ಕೊಡ್ತಾ ಇದೆ, ನಾವೇ ಅತಿ ಹೆಚ್ಚು ಕೊಡ್ತಾ ಇರೋದು. 20% ರೈತ ಹಾಕಬೇಕು ಅಂತ ಹೇಳಿದೀವಿ. ನಾವು ಈ ಪ್ರಮಾಣದೊಳಗಡೆ ನಾವು ಕುಸುಮ ಯೋಜನೆಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ, ನಿಮಗಿಂತಲೂ ನಾವು ಜಾಸ್ತಿ ಕೊಡ್ತಾ ಇದ್ದೀವಿ. ಪ್ರತಿ ಯೋಜನೆಗಳನ್ನು ಕೂಡ ಕರ್ನಾಟಕ ರೈತರ ಪರವಾಗಿ ಮತ್ತು ಈ ತರದ ಅನೇಕ ಯೋಜನೆಗಳನ್ನು ಮಾಡಿ ಎಲ್ರಿಗೂ ಸರ್ಕಾರ ಕೊಟ್ಟಂತ ಗುತ್ತಿಗೆದಾರರಿಗೆ ತಾವು ಕೇಳ್ರಿ ಎಷ್ಟು ಕೊಟ್ಟಿದ್ದಾರೆ ಪೇಮೆಂಟ್ ಅಂತ. ಅನುದಾನ ಬಂದ ನೀವು ಹೇಳಿ ಅಂತಂದ್ರೆ ನೀವು ಹೇಳ್ತಾ ಇಲ್ಲ, ರಾಜ್ಯ ಸರ್ಕಾರ ಹೇಳ್ತಿರಲ್ಲ, ಅವ್ರಿಗೆ ₹1 ಮುಟ್ಟಿಲ್ಲ ಪಂಪ್ ಸೆಟ್ ಮಾಲೀಕರಿಗೆ. ಇದು ಸತ್ಯ. ಮತ್ತು ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಇವತ್ತೇನು ಸೋಲಾರ್ ಪಾರ್ಕ್ ನಾವು ನೋಡ್ತಾ ಇದ್ವಿ, ಒಂದು ಕಾಲದಲ್ಲಿ ಅದು ಏಷ್ಯಾ ಖಂಡದ ಬಿಗ್ಗೆಸ್ಟ್ ಸೋಲಾರ್ ಪಾರ್ಕ್ ಆಗಿತ್ತು. ಎಸ್ಟರ್ಡೇ ನಾನು ಮುಖ್ಯಮಂತ್ರಿಗಳು ಪಾವಗಡಕ್ಕೆ ಬಂದಿದ್ರು, ನಾನು ಕೂಡ ಪಾವಗಡಕ್ಕೆ ಹೋಗಿದ್ದೆ, ನನ್ನ ಜಿಲ್ಲೆ ಆದ್ರಿಂದ. ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಅಧಿಕಾರಿಗಳೇನು ಅಂತಂದ್ರೆ, ಸರ್ ದಿಸ್ ಇಸ್ ವರ್ಲ್ಡ್ಸ್ ಬಿಗ್ಗೆಸ್ಟ್ ಸೋಲಾರ್ ಪಾರ್ಕ್ ಟುಡೇ.
ನಮ್ಮ ಕಾಲದಲ್ಲಿ ನಮ್ಮ ಅವಧಿಯೊಳಗಡೆ ಸೋಲಾರ್ ಪಾರ್ಕ್ ಇಡೀ ದೇಶದ ನಂಬರ್ 1, SEZ ಇಡೀ ದೇಶದ ಅತ್ಯಂತ ಮಹಿಳೆಯರಿಗಾಗಿ ಪ್ರಥಮ SEZ ಸ್ಥಾಪನೆ ಮಾಡಿದ ದೇಶದ ಮೊಟ್ಟ ಮೊದಲ ರಾಜ್ಯ ಕರ್ನಾಟಕ. EV ಪಾಲಿಸಿಯನ್ನು ಇಡೀ ದೇಶದಲ್ಲಿ ಅತ್ಯಂತ ಯಶಸ್ವಿಯಾಗಿ ಅನುಷ್ಠಾನ ಮಾಡಿದ ಪ್ರಥಮ ರಾಜ್ಯ ಕರ್ನಾಟಕ. ಮಿಲ್ಕ್ ಅಂಡ್ ಸಿಲ್ಕ್ ಉತ್ಪಾದನೆಯಲ್ಲಿ ಗಣನೀಯವಾದಂತಹ ಏರಿಕೆಯನ್ನು ತೋರಿಸಿದ ದೇಶದ ಪ್ರಥಮ ರಾಜ್ಯ ಕರ್ನಾಟಕ. ಇವತ್ತು ಇಡೀ ದೇಶದ ಒಳಗಡೆ ಏನೋ ಬೆಸ್ಟ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅನ್ನ ಇಡೀ ದೇಶದಲ್ಲಿ ಅಳತೆ ಹಾಕಿದ್ರೆ ತೋರಿಸಬಹುದಾದಂತ ನಂಬರ್ 1 ರಾಜ್ಯ ಕರ್ನಾಟಕ. ಕರ್ನಾಟಕ ರಾಜ್ಯ ಈ ರೀತಿ ಹಲವಾರು ಸಾಧನೆಗಳನ್ನ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ, DK ಶಿವಕುಮಾರ್ ಅವರ ಸಹಭಾಗಿತ್ವದಲ್ಲಿ ಕರ್ನಾಟಕದೊಳಗಡೆ ಡೇಟಾ ನಾವು ಹೇಳುತ್ತೆ ಸಾಧನೆ ಇಲ್ಲಿ, ಮಾಡಿದ್ದೀವಿ. ಡೇಟಾ ಹೇಳುತ್ತೆ ಸರ್. 2014-15ರಲ್ಲಿ ಕರ್ನಾಟಕದ ತಲಾ ಆದಾಯ 1,05,000 ರೂಪಾಯಿ. ಎಸ್ ಸರ್. 10 ವರ್ಷಗಳಲ್ಲಿ ಒಂದೇ ದಶಕದ ರಾಜ್ಯ ತಲಾ ಆದಾಯ 93.6% ಅಷ್ಟಾಗಿದೆ. ನಿಮ್ಮದು ಈಗ ಎರಡನೇ ಬಾರಿಗೆ ಅಧಿಕಾರಕ್ಕೆ ಬಂದು 1-2 ವರ್ಷ ಹತ್ತಿರ ಮುಗಿಸಿದ್ದೀರಾ ನೀವು. ಹೀಗಿದ್ದಾಗ ಇನ್ನು 8 ವರ್ಷಗಳ ಕ್ರೆಡಿಟನ್ನು ಬೇರೆ ಗೌರ್ಮೆಂಟ್ಗಳಿಗೆ ಕೊಡಬೇಕಲ್ವಾ ನೀವು? ಸರ್, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಹೌದು, ಕುಮಾರಸ್ವಾಮಿ ಅವರು ಆಗಿದ್ರು, ಹೌದು, ಅವ್ರಿಗೆಲ್ಲ ಕೊಡಲ್ಲ, ಬೊಮ್ಮಾಯಿ ಅವರು ಆಗಿದ್ರು, ಎಲ್ಲ ನಿಮ್ದೇನಾ? ಹಂಗಲ್ಲ, ಎಲ್ಲ ನಮ್ದೇ ಅಂತ ನಾನು ಹೇಳ್ತಾ ಇಲ್ಲ ಸರ್. ಆದ್ರೆ ಬಹಳ ಮುಖ್ಯವಾಗಿ ಅವರು ಜನರು ಹೇಳ್ಬೇಕು ಇದನ್ನ. ಓಕೆ, ಹೇಳ್ಬೇಕಿರೋದು ನಾನಲ್ಲ, ಹೇಳ್ಬೇಕಿರೋದು ನೀವಲ್ಲ, ಜನರು ಹೇಳ್ಬೇಕು. ಯಾಕೆ ಅಂತಂದ್ರೆ ಯಾವುದೇ ಒಂದು ಸರ್ಕಾರ, ಯಾವುದೇ ಒಂದು ಪಕ್ಷ ಚುನಾವಣೆಗೆ ಹೋಗ್ಬೇಕಾದ್ರೆ ಏನ್ ಹೇಳ್ಬೇಕು? ನಾನು ಅಧಿಕಾರಕ್ಕೆ ಬಂದರೆ ಉದ್ಯೋಗ ಸೃಷ್ಟಿ ಮಾಡ್ತೀನಿ, ನಾನು ಅಧಿಕಾರ ಬಂದರೆ ರೈತರಿಗೆ ಕೊಡ್ತೀನಿ, ನಾನು ಅಧಿಕಾರಕ್ಕೆ ಬಂದರೆ ಚರಂಡಿ ಮಾಡ್ತೀನಿ, ರಸ್ತೆ ಮಾಡ್ತೀನಿ, ಫ್ರೀ ಬಸ್ ಕೊಡ್ತೀನಿ, ಮಹಿಳೆಯರಿಗೆ ಇದು ಕೊಡ್ತೀನಿ, ರೈತರಿಗೆ ಅದು ಕೊಡ್ತೀನಿ, ಎಷ್ಟೆಲ್ಲ ಇಂಡಸ್ಟ್ರಿಗಳು ಮಾಡ್ತೀನಿ, ಇವೆಲ್ಲ ಹೇಳ್ಬೇಕಲ್ವ ಸರ್ಕಾರ. ಆದರೆ BJP ಅವರು ಯಾವತ್ತೇ ಚುನಾವಣೆ ಹತ್ತಿರಕ್ಕೆ ಬಂದಾಗ ಅವ್ರು ಇದು ಯಾವ್ದು ಹೇಳಲೇ ಇಲ್ಲ. ಅವ್ರು ಹೇಳಿದ್ದೇನು ಅಂತಂದ್ರೆ, ನಾನ್ ಬಂದ್ರೆ ಹಲಾಲ್ ಕಟ್ ಮಾಡಿಸ್ತೀನಿ, ನಾನ್ ಬಂತು ಅಂದ್ರೆ ಆಸಾನ್ ಹೋಗೋದ್ ನಿಲ್ಲಿಸ್ತೀನಿ, ನಾನ್ ಬಂತು ಅಂತಂದ್ರೆ ಬುರ್ಕಾ ಹಾಕೋದ್ ಬ್ಯಾನ್ ಮಾಡ್ತೀನಿ, ನಾನ್ ಬಂದ್ರೆ ಹಿಜಾಬ್ ಬ್ಯಾನ್ ಮಾಡ್ತೀನಿ, ನಾನ್ ಬಂದ್ರೆ ಲವ್ ಜಿಹಾದ್ ಬ್ಯಾನ್ ಮಾಡ್ತೀನಿ, ದೇವಸ್ಥಾನದ ಮುಂದೆ ಯಾರು ಹಣ್ಣು ಮಾರಬೇಕು ಅನ್ನೋದಕ್ಕೆ ನಾನು ಕಾನೂನು ಮಾಡ್ತೀನಿ. ಸರ್, ಇದಕ್ಕ ಸರ್ಕಾರ ಬೇಕಿರೋದು. ಓಕೆ, ನಾವ್ ಏನನ್ನ ಹೇಳಿದ್ದೀವಿ ಅದು ಈ ದೇಶಕ್ಕೆ ಆ ಕಾರಣಕ್ಕೋಸ್ಕರ ಅದು ದೇಶಕ್ಕೆ ಅವಶ್ಯಕತೆ ಇದೆ. ಅವಶ್ಯಕತೆ ಇರುವಂತದ್ದೇ ಅಲ್ಲ, ನಿಮಗಿದೆ, ಇಲ್ಲ, ಅದು ನಿಮಗೆ ಅಧಿಕಾರಕ್ಕೆ ಬರೋದಕ್ಕಾಗಿ ಇದೆ. ನನ್ನ ಅವಧಿ ಬರೋದು ಆದ್ರೆ ದೇಶದ ಪ್ರಜೆಗಳಿಗೆ ಬೇಕಾಗಿರೋದು ನೆಮ್ಮದಿಯಾದ ಬದುಕು. ದೇಶದ ಪ್ರಜೆಗಳಿಗೆ ಬೇಕಾಗಿರೋದು ಕಾನೂನಿನ ಸುವ್ಯವಸ್ಥೆ. ದೇಶದ ಪ್ರಜೆಗಳಿಗೆ ಬೇಕಾಗಿರೋದು ಅವರ ಬದುಕನ್ನು ಉತ್ತಮಪಡಿಸುವಂತ ಸರ್ಕಾರ. ಅದನ್ನ ನಾವು ಮಾಡಿದೀವಿ ಅನ್ನೋದು ಜನರ ಅಭಿಪ್ರಾಯ. ಫೈನ್. ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದ್ಮೇಲೆ.